ಈ ಒಂದು ಮೇಳದಲ್ಲಿ ಫುಡ್ಡು ತಿನ್ಬೋದು, ಶಾಪಿಂಗ್ ಮಾಡ್ಬೋದು, ಹಾಗೆ ಸ್ಟೇಜ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಬೋದು. ಎಲ್ಲಿ, ಯಾವಾಗ ತನಕ ಈ ಮೇಳ ಇದೆ ಎಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೂ ಮೊದಲು ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಉಷಾ ವಿ ಭಟ್. JP ನಗರದ ದುರ್ಗಾ ಪರಮೇಶ್ವರಿ ಗ್ರೌಂಡಲ್ಲಿ ಮ್ಯಾಂಗೋ ಮೇಳ ಹಾಗೂ ಆಟೋಮೊಬೈಲ್ ಎಕ್ಸ್ಪೋ ಅಂತ ನಡೀತಾ ಇದೆ. ಏಪ್ರಿಲ್ 16ಕ್ಕೆ ಶುರುವಾಗಿದ್ದು ಏಪ್ರಿಲ್ 19ರವರೆಗೆ ಇರುತ್ತೆ. ನಮಿತಾ ಈವೆಂಟ್ಸ್ ಹಾಗೆ ನ್ಯೂಸ್ ಕನ್ನಡದವರು ಸೇರಿಕೊಂಡು ಈ ಈವೆಂಟನ್ನು ನಡೆಸ್ತಾ ಇದ್ದಾರೆ. ಮಾವಿನಕಾಯಿ ಹಾಕಿ ಮಾಡಿದ ಗಿರ್ಮಿಟ್ಟು, ಚುರುಮುರಿ, ಮಾವಿನಕಾಯಿ ಬಜ್ಜಿ, ಮಾವಿನಕಾಯಿ ಪಾನಿಪುರಿ, ಹೀಗೆ ಒಂದ ಎರಡ ಸಾಕಷ್ಟು ಮಾವಿನ ಹಣ್ಣು ಮಾವಿನಕಾಯಿ ಹಾಕಿ ಮಾಡಿರುವಂತಹ ಫುಡ್ ಇಲ್ಲಿ ತಿನ್ನೋದಕ್ಕೆ ಸಿಗತ್ತೆ. ಮಾವಿನಕಾಯಿ ಹಾಕಿ ಮಾಡಿರುವಂತಹ ಜ್ಯೂಸ್ ಇರ್ಬೋದು, ಮಾವಿನ ಹಣ್ಣಿನ ಜ್ಯೂಸ್ ಇರ್ಬೋದು, ಎಲ್ಲವೂ ಕೂಡ ಸಖತ್ತಾಗಿತ್ತು. ನಾನಂತೂ ಕೆಲವೊಂದನ್ನು ಟೇಸ್ಟ್ ಮಾಡಿದೆ, ನನಗಿಷ್ಟ ಆಯಿತು. ಇಲ್ಲಿ ಬರೀ ತಿನ್ನೋದು ಮಾತ್ರ ಅಲ್ಲ, ನೀವು ಫುಡ್ ತಿಂತಾ ನಿಮ್ಗೆ ಬೇಕಾಗಿರುವಂತಹ ಜ್ಯುವೆಲ್ಲರಿ, ಬ್ಯಾಂಗಲ್ಸ್, ಚಪ್ಪಲಿ, ಸ್ಯಾರೀಸ್, ಕುರ್ತಾಸ್, ಪುಸ್ತಕಗಳು, ಹಾಗೆ ಹೋಮ್ ಮೇಡ್ ಫುಡ್, ರೆಡಿ ಫುಡ್ ಅಂದರೆ ಇವಾಗ ಪುಳಿಯೋಗರೆ ಪೌಡ್ರು, ಸಾಂಬಾರು ಪೌಡ್ರು, ಚಿಪ್ಸು, ಹಪ್ಪಳ, ಸೆಂಡಿಗೆ ಈ ಥರಗಳು ಕೂಡ ಇಲ್ಲಿ ಸಿಗತ್ತೆ. ಅಷ್ಟೇ ಅಲ್ಲದೆ ಸಂಜೆ ಟೈಮಲ್ಲಿ ಸ್ಟೇಜ್ ಪರ್ಫಾರ್ಮೆನ್ಸ್ ಕೂಡ ಇರುತ್ತೆ. ಕಾಮಿಡಿ ಕಿಲಾಡಿಗಳು ಕೂಡ ಬಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಅದನ್ನು ಕೂಡ ನೀವಿಲ್ಲಿ ನೋಡಬಹುದು. ನಾನು ನಿನ್ನೆ ಹೋದಾಗ ಪುಟ್ಟ ಮಕ್ಕಳ ಡ್ಯಾನ್ಸ್ ಇತ್ತು. ಒಂದಷ್ಟು ಶಾಪಿಂಗ್ ಮಾಡ್ತಾ ನಾನು ಕೆಲವೊಂದು ಸಣ್ಣ ಸಣ್ಣ ವೀಡಿಯೋಗಳನ್ನು ಮಾಡ್ಕೊಂಡಿದ್ದೆ. ಅದನ್ನು ನಿಮಗಿಲ್ಲಿ ಶೇರ್ ಮಾಡ್ತೀನಿ. ನೋಡಿಬಿಟ್ಟು ನಿಮಗೂ ಹತ್ತಿರದಲ್ಲಿದ್ದರೆ, ಹೋಗಬೇಕು ಅನಿಸಿದರೆ ಹೋಗಿ ನೋಡಿಕೊಂಡು ಬರಬಹುದು. ಇದೆಲ್ಲದ್ರ ಜೊತೆಗೆ ತ್ರಿವೇಣಿ ಡೆಸರ್ಟ್ ಕೂಡ ಸಖತ್ತಾಗಿತ್ತು. ಅದನ್ನು ಕೂಡ ನಾನು ಟೇಸ್ಟ್ ಮಾಡಿದೆ. ಐಸ್ ಕ್ರೀಮು, ಜಾಮೂನು, ಬಾಳೆಹಣ್ಣು, ಗುಲ್ಕಂಡು ಎಲ್ಲನೂ ಹಾಕಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಇವಾಗಿನ ಸೆಕೆಗೆ ಈ ಟೆಂಡರ್ ಕೋಕೋನಟ್ ಫುಡ್ಡಿಂಗ್ ಅಂತೂ ಸಖತ್ತಾಗಿರುತ್ತೆ. JP ನಗರದಲ್ಲಿರುವ ದುರ್ಗಾ ಪರಮೇಶ್ವರಿ ಗ್ರೌಂಡಲ್ಲಿ ನಡೀತಿರುವಂತಹ ಈ ಮೇಳಕ್ಕೆ ಯಾವುದೇ ಥರದ ಎಂಟ್ರಿ ಶುಲ್ಕ ಇರಲ್ಲ, ಫ್ರೀಯಾಗಿ ಹೋಗ್ಬೋದು. ಸಂಜೆ ಹೊತ್ತು ಆರಾಮವಾಗಿ ಒಂದಷ್ಟು ಹೊತ್ತು ಟೈಮನ್ನು ಕಳಿಬೋದು. ನೀವಿಲ್ಲಿ ಮಕ್ಕಳನ್ನು ಕೂಡ ಕರ್ಕೊಂಡು ಹೋದರೆ ಮಕ್ಕಳಿಗೂ ಆಟ ಆಡೋದಕ್ಕೆ ಪ್ಲೇ ಏರಿಯಾ ಇದೆ. ಹಾಗೆ ನಿಮಗಿಷ್ಟವಾದ್ದನ್ನು ಶಾಪ್ ಮಾಡಿಕೊಂಡು ಟೇಸ್ಟಿ ಫುಡ್ಡನ್ನು ಸವಿತಾ ಸ್ಟೇಜ್ ಪರ್ಫಾರ್ಮೆನ್ಸನ್ನು ನೋಡಿಕೊಂಡು ಬರ್ಬೋದು. ಒಂದಷ್ಟು ವಿಡಿಯೋ ತುಣುಕುಗಳನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ, ನೋಡ್ಕೊಂಡು ಬನ್ನಿ. ವಿಡಿಯೋನ ನೋಡ್ಕೊಂಡು ಬಂದ್ರಲ್ವಾ? ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಇದೇ ಥರದ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನನ್ನ ವಿಡಿಯೋನ ನೋಡಿ ಪ್ರೋತ್ಸಾಹ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.